ಎಸ್ 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 ಆರ್ ಸಿ ಬಿ ಒಂದಿ ಮ್ಯಾಚ್. ಏನ್ ಮ್ಯಾಚ್ ಮಗ ಆಗಿದ್ದು ಆರ್ ಸಿ ಬಿದು. ಸಖತ್ ಮ್ಯಾಚ್ ಅಂತ ಹೇಳ್ಬೋದು. ಲಾಸ್ಟ್ ಓವರ್ ತನಕ, ಲಾಸ್ಟ್ ಬಾಲ್ ತನಕ ಯಾರು ವಿನ್ ಆಗ್ತಾರಂತ ಗೆಸ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಒಂಥರ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಂಡು ನೋಡೋಂತ ಮ್ಯಾಚ್ ಆಗಿದ್ದು. ಸಖತ್ತಾಗಿತ್ತು ಅಂತ ಹೇಳ್ಬೋದು. ನಂಗೆ ಅನಿಸ್ದಂಗೆ ಈ ಸೀಸನ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಗೋದು ನೈಟ್ ಆಡಿದ್ರಲ್ವಾ ಆ ಮ್ಯಾಚ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ನೋಡಿ ಒಂದ್ ಟೈಮ್ ಅವ್ರು ವಿನ್ ಆಗ್ತಾರ, ಇವ್ರು ವಿನ್ ಆಗ್ತಾರ, ಯಾರು ವಿನ್ ಆಗ್ತಾರ ಅಂತ ಗೆಸ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಒಂದ್ ಟೈಮಲ್ಲಿ ಮುಂಬೈ ಕಮ್ ಬ್ಯಾಕ್ ಮಾಡುತ್ತೆ, ಒಂದ್ ಟೈಮಲ್ಲಿ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡುತ್ತೆ, ಮತ್ತೆ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತೆ ಇವ್ರು ಕಮ್ ಬ್ಯಾಕ್ ಮಾಡ್ತಾರೆ. ಯಪ್ಪ ನನ್ಗಂತೂ ಒಂಥರ ಯಾವ ತರ ಆಗ್ಬಿಟ್ಟಿತ್ತು ಕೂತ್ಕೊಂಡು ನೋಡಕ್ಕೆ ಆಗ್ತಾ ಇದ್ದಿಲ್ಲ ಮ್ಯಾಚ್. ಪ್ರತಿಯೊಂದು ಬಾಲು ಏನಾಗುತ್ತೆ 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 ಅಷ್ಟೊಂದು ಕ್ಯೂರಿಯಾಸಿಟಿ ಇತ್ತು, ಅಷ್ಟು ಇಂಟೆನ್ಸಿಟಿಯಿಂದ ಕುಡಿದಿದ್ ಮ್ಯಾಚ್. ಇವತ್ತು ಆಗಿದ್ ಲೋ ಸ್ಕೋರಿಂಗ್ ಗೇಮೇ. ಅದಾದ್ರೂ ನೋಡಿ ಯಾವ ತರ ಇತ್ತಂದ್ರೆ ಇಬ್ಬರು ನಡುವೆ ಒಳ್ಳೆ ಫೈಟ್ ಇತ್ತು ಅಂತ ಹೇಳ್ಬೋದು. ಇಬ್ರು ಲಾಸ್ಟ್ ತನಕ ಬಿಟ್ಕೊಟ್ಟಿಲ್ಲ. ನಾವು ವಿನ್ ಆಗ್ತೀವಿ, ನಾನು ವಿನ್ ಆಗ್ತೀವಿ, ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಇಬ್ರು ಅಷ್ಟೇ ಯಾವ ರೇಂಜ್ ಗಾಡಿದ್ರು ಅಂದ್ರೆ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಒಂಥರ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ನ ವಿಟ್ನೆಸ್ ಮಾಡಿದ್ ನೈಟು. ಯಾರ್ಯಾರು ನೋಡಿರ್ತಾರ ನೋಡಿ ಅವ್ರಿಗೆಲ್ಲ ಒಂಥರ ಸಖತ್ ಖುಷಿ ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಒಂದು ಟೈಮ್ ಅಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ ಬೀಜಾಗ್ನೆಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರು. ನೋಡಿ ಆರ್ ಸಿ ಬಿ ಹಳೆ ಚಾಡಿ ಲೇಟ್ ಆಯ್ತು ಅಂತ ಹೇಳ್ಬೋದು. ಯಾವಾಗ್ಲೂ ಆರ್ ಸಿ ಬಿ ಅವಾಗೆಲ್ಲ ಯಾವ ತರ ಅಂದ್ರೆ ಬಾಯಿಗೆ ಬರ್ಸ್ಬಿಟ್ಟೆ ವಿನ್ ಆಗ್ತಾ ಇದ್ರು. ಇನ್ನೇನೋ ಸೋತ್ತಾ ಇದೆ ಅನ್ಕೊಂಡ್ರೆ ಅವಾಗ ವಿನ್ ಆಗ್ತಾ ಇದ್ದು. ಬಟ್ ಈ ಮ್ಯಾಚ್ ಅದೇ ತರ ಮಾಡಿದ್ರು. ಇನ್ನೇನೋ ನಾವು ಸೋತೋಗ್ತಾರ ಅನ್ಕೊಂಡ್ರಿ ಬಾಯಿಗೆಲ್ಲ ಬರ್ಸ್ಬಿಟ್ಟಿದ್ರು. ಅದಾದ್ಮೇಲೆ ನೋಡಿ ಮತ್ತೆ ವಿನ್ ಆದ್ರು. ಸಾಕಾದಾಗಾಯ್ತು ಅಂತಾನೆ ಹೇಳ್ಬೋದು. ನಾನಂತ ಕಳ್ದೋಗ್ಬಿಟ್ಟೆ ಈ ಗೇಮ್ ನ ನೋಡಿ. ಎಂ ಐ ಸ್ಕೋರ್ ಮಾಡೋದು 166 ಅಷ್ಟೇನೆ. ಗೊತ್ತಿತ್ತು ಎಲ್ಲರಿಗೂ ಒಂಥರ ಇದು ಲೋ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಯಾಕಂದ್ರೆ ಪಿಚ್ ಅಷ್ಟೊಂದು ಈಜಿ ಇದಿಲ್ಲ, ಸಖತ್ ಕಷ್ಟ ಇತ್ತು. ಒಂದು ಬೌನ್ಸ್ ಬೆಳೆಯಿತು. ನಮ್ಮ ಆರ್ ಸಿ ಬಿ ಕಡೆ ಭುವನೇಶ್ವರ್ ಕುಮಾರ್ ಅಂತ ಒಂಥರ ಸಖದಾಗಿ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ ಅವರು ಸ್ವಿಂಗ್ ಕಿಂಗು, ಯಾವ ತರ ಸೀಮ್ ಸ್ವಿಂಗ್ ಮಾಡ್ತಾರೆ ಅಂದ್ರೆ ಸಖದಾಗಿ ಮಾಡಿದ್ರು ಅಂತ ಹೇಳ್ಬೋದು. 4 ವಿಕೆಟ್ಸ್ ತಗೋತಾರೆ. ಒಂಥರ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ನೋಡಿದ್ದು ಇವ್ರು ಭುವನೇಶ್ವರ್ ಕಡೆಯಿಂದ. ಅದಾದ್ಮೇಲೆ ನೋಡಿ ಅವರು ಎಷ್ಟು ಟಾರ್ಗೆಟ್ ಕೊಡೋದು 167 ರನ್ಸ್ ನ ಟಾರ್ಗೆಟ್ ಆಗಿ ಕೊಡ್ತಾರೆ. ಆರ್ ಸಿ ಬಿ ಕಡೆ ನೋಡಿ ಯಾರು ಆಡಲ್ಲ, ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ವಿರಾಟ್ ಕೊಹ್ಲಿ ನೋಡಿ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸ್ ಆಗಿದ್ದು. ಒಂಥರ ನೋಡಿ ಬೇಜಾರಾಯ್ತು. ಇದು ಮ್ಯಾಚ್ ವಿನ್ ಆಯ್ತು ಆರ್ ಸಿ ಬಿ, ಅದು ಖುಷಿ ಆಯ್ತು. ಬಟ್ ವಿರಾಟ್ ಕೊಹ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸ್ ಆದ್ರಲ್ವಾ, ಇದೊಂಥರ ಬೇಜಾರಾಯ್ತು. ಬಟ್ ಆದ್ರೂ ನೋಡಿ ನಮ್ ಕಡೆ ಬ್ಯಾಟಿಂಗ್ ಅಲ್ಲಿ ಕುರ್ನಾಲ್ ಪಾಂಡ್ಯ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡ್ಸಿದ್ರು ಅಂತ ಹೇಳ್ಬೋದು. ಎಲ್ಲಿದ್ದ ಮ್ಯಾಚ್ ನ ಯಾವ ತರ ತಗೊಂಡ್ರು, ಯಾರ ಕಡೆಯಿಂದಾನು ಆಡಕ್ಕಾಗಿಲ್ಲ. ಕುರ್ನಾಲ್ ಪಾಂಡ್ಯ ಒಬ್ರು ಆಡಕ್ಕಾಗಿದ್ದು, ಅವ್ರ ಕಡೆಯಿಂದಾನೇ ಪರ್ಫಾರ್ಮೆನ್ಸ್ ಕೂಡ ಬಂದಿದ್ದು ಬ್ಯಾಟಿಂಗ್ ಅಲ್ಲಿ. ಅವ್ರನ್ನ ಬಿಟ್ರೆ ಯಾರ ಕಡೆಯಿಂದ ಏನೋ ಅಷ್ಟೊಂದೇನೋ ಆಡಕ್ಕಾಗಿಲ್ಲ. ನೋಡಿ ಕುರ್ನಾಲ್ ಪಾಂಡ್ಯ 73 ರನ್ಸ್ ನ ಸ್ಕೋರ್ ಮಾಡ್ತಾರೆ 46 ಬಾಲ್ಸ್ ಅಲ್ಲಿ. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಸ್ ತಿರ್ಗಾಡಿದಾರೆ ಈ ಗ್ರೌಂಡ್ ಅಲ್ಲಿ ರನ್ಸ್ ನ ಸ್ಕೋರ್ ಮಾಡಕ್ಕೆ. ಬಟ್ ಕುರ್ನಾಲ್ ಪಾಂಡ್ಯ ಮಾತ್ರ ಯಾವ ತರ ಆಡಿದ್ರು ಅಂದ್ರೆ ಇವ್ರು ಯಾವ ತರ ಡಿಫ್ರೆಂಟ್ ಪಿಚ್ ಅಲ್ಲಿ ಆಡ್ದಂಗಿತ್ತು. ಎಲ್ಲಾರ್ಗು ಅವ್ರು ಬಂದಂಗೆ ಅಗ್ರೆಸಿವ್ ಆಡಿದ್ರು, ಸಗದಾಗಿ ಆಡಿದ್ರು ಅಂತ ಹೇಳ್ಬೋದು. ಇನ್ನು ನೋಡಿ ಲಾಸ್ಟ್ ಅಲ್ಲಿ ಯಾವ ತರ ಆಯ್ತಂದ್ರೆ ಒಂಥರ ಕ್ಲೈಮ್ಯಾಕ್ಸ್ ಬರುತ್ತಲ್ವ, ಕ್ಲೈಮ್ಯಾಕ್ಸ್ ಅಲ್ಲಿ 36 ರನ್ಸ್ ಏನೋ ಬೇಕಾಗುತ್ತೆ. ಅವ್ರು ನೋಡಿ ಅದು ಆ ಓವರ್ ಅಲ್ಲಿ 2 ವಿಕೆಟ್ಸ್ ಕಂಟಿನ್ಯೂಸ್ ಆಗಿ 16th ಓವರ್ ಅಲ್ಲಿ 2 ವಿಕೆಟ್ಸ್ ಕಂಟಿನ್ಯೂಸ್ ಆಗಿ ಬಿದ್ದು ಬಿಡ್ತಾರೆ. ಇವರು ನಿತೇಶ್ ಶರ್ಮನ್ ಔಟ್ ಆಗ್ಬಿಡ್ತಾರೆ, ಟೀಮ್ ಡೇವಿಡ್ ಬರ್ತಾರೆ, ಅವ್ರು ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಯಾವ ತರ ಆಗ್ಬಿಡುತ್ತೆ ಅಂದ್ರೆ ಸಖತ್ ಕಷ್ಟ ಆಗುತ್ತೆ. 17 ಓವರ್ ಅಲ್ಲಿ ದೀಪಕ್ ಚಾರ್ ಕೂಡ 6 ರನ್ಸ್ ಅಷ್ಟೇ. ಅದಾದ್ಮೇಲೆ 18 ಓವರ್ ಅಲ್ಲಿ ಗಜನ್ಫರ್ ಬೋಲ್ ಮಾಡಕ್ ಬರ್ತಾರೆ. ಕುರ್ನಾಲ್ ಪಾಂಡ್ಯ ಕೈಯಲ್ಲಿ ಆಗ್ತಾ ಇಲ್ಲ. ಅವ್ರ ಪಾಪ ಕ್ರಾಂಪ್ಸ್ ಕಾಲು ಹಿಡ್ಕತಾ ಇದೆ, ಅವ್ರ ಕೈ ಎದ್ದು ಬಿದ್ದು ಹೊಡಿತಾ ಇದಾರೆ, ರನ್ಸ್ ಓಡಕ್ ಆಗ್ತಾ ಇಲ್ಲ. ಬಟ್ ಆದ್ರೂ ನೋಡಿ 18 ಓವರ್ ಅಲ್ಲಿ ಕುರ್ನಾಲ್ ಪಾಂಡ್ಯ ಒಂದ್ ಚಾನ್ಸ್ ಸಿಗ್ಬಿಡುತ್ತೆ. ಚಾನ್ಸ್ ಅಂತ ಹೇಳಕ್ಕಾಗಲ್ಲ, ಸಿಕ್ಸ್ ಹೋಗ್ತಾ ಇದ್ದ ಬಾಲ್ ಅವ್ರು ತಡೆದು ಹಿಡಿತಾರೆ. ಬಟ್ ಅವರು ನೋಡಿ ಇವರು ನಮಂದಿರ್ ತಗೋತಾರೆ. ನಮಂದಿರ್ ತಗೊಂಡು ಅವ್ರ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಬೌಂಡ್ರಿ ಹೋಗೋ ಟೈಮಲ್ಲಿ ಬಾಲ್ ನಾಚೆ ಹಾಕ್ತಾರೆ. ಬಟ್ ತಿಲಕ್ ಓವರ್ ಮಾಡ್ತಾರೆ, ಅವ್ರಿಗೆ ಸರಿಯಾಗಿ ಸಿಗಲ್ಲ. ಅದೊಂದು ಇದಾಯ್ತು, ಅಲ್ಲಿ ರನ್ಸ್ ಓಡಿರಲ್ಲ. ಅದಾದ್ಮೇಲೆ ನೋಡಿ ಮತ್ತೆ ಅವ್ರ ಕೈಲಿ ರನ್ಸ್ ಓಡಕ್ ಆಗ್ತಾ ಇಲ್ಲ. ಅದೇ ಓವರ್ ಅಲ್ಲಿ ಗಜನ್ಪರ್ 2-6 ನ ಹೊಡಿತಾರೆ, ಸಖದಾಗಿ ಆಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಲಾಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ಬಿಡ್ತಾರೆ, ಅದು 6 ಹೋಗುವಂತ ಬಾಲ್. ಬಟ್ ತಿಲಕ್ ವರ್ಮಾ ಒಳ್ಳೆ ಕ್ಯಾಚ್ ಅಂತ ಹೇಳ್ಬೋದು, ಸಖದಾಗಿ ತಗೋತಾರೆ ಅದನ್ನ. ಅದಾದ್ಮೇಲೆ ನೋಡಿ ರಮಾರಿಯಸ್ ಶೆಪರ್ಡ್ ಬರೋದು, ರಮಾರಿಯಸ್ ಶೆಪರ್ಡ್, ರಸಿಕ್ ಸಲಾಮ್ದಾರು ಇವ್ರು ಬರೋಷ್ಟೊಳಗಡೆ ಯಾವ ತರ ಇರುತ್ತೆ ಗೊತ್ತಾ ಈ ಕ್ವೆಶ್ಚನ್. 2 ಓವರ್ ಅಲ್ಲಿ 18 ರನ್ ಬೇಕಾಗಿರುತ್ತೆ, ಆ ತರ ಇರುತ್ತೆ. ರಮಾರಿಯಸ್ ಶೆಪರ್ಡ್ ಏನಾದ್ರು ಆಡ್ತಾರೆ ಅನ್ಕೊಂಡ್ರಿ, ರಮಾರಿಯಸ್ ಶೆಪರ್ಡ್ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಖತ್ ಕಷ್ಟಪಟ್ಟು ಬಾಲ್ಲೇ ಪಿಕ್ ಮಾಡ್ತಾರೆ, ಸುಮ್ಮನೆ ಬೀಸಾಡ್ತಾ ಇದಾರೆ. ನಾವೆಲ್ಲ ಇವ್ರು ನೋಡಿ, ಇವರು 12 ಬಾಲ್ ಇತ್ತಲ್ಲ, 12 ಬಾಲ್ ಅಲ್ಲಿ 3 ಇತ್ತು. ಮೂರ್ ಏನಾದ್ರು ಸರಿಯಾಗಿ ಕನೆಕ್ಟ್ ಮಾಡಿದ್ರೆ ಮ್ಯಾಚ್ ನ ಫಿನಿಶ್ ಮಾಡ್ಬಿಡ್ಬೋದಾಯ್ತು. 3 6 ಹೊಡೆಯೋದ್ ಹೋದ್ರೆ ಹೋಗ್ಲಿ, ಮಿಡಲ್ ಬ್ಯಾಟ್ ಹಾಕಡ್ತಾ ಇಲ್ಲ, ಒಂದು 4 ಹೊಡೆಯಕ್ ಆಗ್ತಾ ಇಲ್ಲ, ಮಿಡಲ್ ಆಫ್ ದಿ ಬ್ಯಾಟ್ ಅಲ್ಲಿ ಆಡಕ್ ಆಗ್ತಿಲ್ಲ ರಮಾರಿಯಸ್ ಶೆಪರ್ಡ್ ಕೈಲಿ. ಸಖತ್ ಒಂಥರ ಟ್ರಿಕಿ ಮಾಡ್ಬಿಟ್ರು ಅಂತ ಹೇಳ್ಬೋದು. ಜಸ್ಪ್ರೀತ್ ಬುಮ್ರಾ 19th ಓವರ್ ಬರ್ತಾರೆ, 3 ರನ್ ಅಷ್ಟೇ, 3 ರನ್ ಕೊಡೋದು. ಸಖತ್ ಬ್ಯಾಟ್ಸ್ ಯಾರ್ ಕರ್ ಸಖತ್ ಆಗ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಓವರ್ ನೋಡಿ ಯಾವ ತರ ಬಂದ್ ನಿಂತ್ಕೊಳ್ಳುತ್ತಂದ್ರೆ ಲಾಸ್ಟ್ ಓವರ್ ಡ್ರಾಮಾ. ಈ ಲಾಸ್ಟ್ ಓವರ್ ನೋಡ್ಬೇಕಾಗಿತ್ತು. ಏನಾದ್ರು ನೋಡ್ಬಿಟ್ಟಿದ್ರೆ ಒಂಥರ ಕಳ್ದೋಗ್ಬಿಡ್ತಾ ಇದ್ರೆ ಮ್ಯಾಚ್ ಅಂತೂ, ಆ ತರ ಆಗಿದ್ದು. ಲಾಸ್ಟ್ ಓವರ್ಗೆ 15 ರನ್ ಬೇಕಾಗಿರುತ್ತೆ, 15 ರನ್ ಬೇಕಾಗಿದೆ. ರಮಾರಿಯಸ್ ಶೆಪರ್ಡ್ ಅವರೇ ಇವ್ರು ಬೌಲರ್ ಬಂದಿದ್ ಬೇರೆ ಬಾವ ನೋಡಿ, ಇವ್ರ ಮೇನ್ ಬೌಲರ್ಸ್ ನೆಲ್ಲ ಕೋಟನೆಲ್ಲ ಮುಗಿಸ್ಬಿಟ್ಟಿದ್ರು. ಅದಾದ್ಮೇಲೆ ಲಾಸ್ಟ್ ಬೇರೆ ಯಾರಿಗೂ ಆಪ್ಷನ್ ಇದಿಲ್ಲ. ಗಜನ್ಪರ್ ಬರ್ಬೇಕಾಯ್ತು, ಇಲ್ಲಾಂದ್ರೆ ಇವ್ರು ಬಾವ ಇವರೇ ಬರ್ಬೇಕಾಯ್ತು. ಬಟ್ ಗಜನ್ಪರ್ ಎಕ್ಸ್ಪೆನ್ಸಿವ್ ಆಗಿದ್ರು, ಅವ್ರ ಕಡೆಯಿಂದ ಅಷ್ಟೊಂದೇನು ಚೆನ್ನಾಗಿ ಬಾಲ್ ಬೀಳ್ತಾ ಇದ್ದಿಲ್ಲ, ಎಲ್ಲ ಸ್ಲಾಟ್ ಅಲ್ಲೇ ಬೀಳ್ತಾ ಇತ್ತು, 6 ಹೋಗ್ತಾ ಇದ್ವಲ್ಲ, ಆದ್ರಿಂದ ಅವ್ರು ಕೊಟ್ಟಿಲ್ಲ. ಇವ್ರಿಗೆ ಬಾವ ಕೊಟ್ರು, ಅವರು ಇನ್ಎಕ್ಸ್ಪೀರಿಯನ್ಸ್ ಪಾಪ, ಅವರು ಅಂಡರ್ ಪ್ರೆಷರ್ ಇದ್ರು. ಅವ್ರ ಕೈಲೇನೋ
ಮಾಡ್ತಾರೇನೋ 15 ರನ್ಸ್ ಬೇರೆ ಐತಲ್ವ ಏನಾದ್ರು ಟ್ರೈ ಮಾಡ್ತಾರೇನೋ ಅಂತ ಅವ್ರು ಕೊಟ್ರು. ಬಟ್ ಒಂಥರ ಅವ್ರ ಬೌಲರ್ ನೋಡ್ತಾರೆ ರಮರಿಯಾ ಶೆಪರ್ಡ್ ಒಂಥರ ಖುಷಿ ಆಗಿರುತ್ತೆ ಬಿಡು ಅನ್ಬಿಟ್ಟು. ಬಟ್ ಅವ್ರಿಗೂ ಹೊಡಿಯಕ್ ಆಗಿಲ್ಲ. ಮೊದಲನೇ ಬಾಲ್ ನೋಡಿ ಇವ್ರು ಆಕ್ಚುಲಿ ಹೇಳ್ಬೇಕಾರೆ ಓವರ್ ಅಲ್ಲಿ ಸಖತ್ ಎಕ್ಸ್ಟ್ರಾ ರನ್ಸ್ ಕೊಟ್ರು, ಆದ್ರಿಂದಲೇ ಮ್ಯಾಚ್ ವಿನ್ ಆಗೋಕು ಒಂದು ರೀಸನ್ ಆಯ್ತು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗ್ಬಿಡುತ್ತೆ ನೋಡಿ. ಮೊದಲನೇ ಬಾಲ್ ಓಡು, ಎರಡನೇ ಬಾಲ್ ನೋ ಬಾಲ್, ಅವರು ರಮರಿಯಾ ಶೆಪರ್ಡ್ ಸ್ಟ್ರೈಕ್ ಅಲ್ಲಿ ಇರ್ತಾರೆ, ಮತ್ತೆ ಮೂರನೇ ಬಾಲ್ ಸಿಂಗಲ್ ಹೋಗ್ತಾರೆ. ಮೂರನೇ ಬಾಲ್ ಅಂದ್ರೆ ಫಸ್ಟ್ನೇ ಬಾಲ್ ಆಗುತ್ತೆ, ಯಾಕಂದ್ರೆ ಮೊದಲು ವೈಡು ನೋ ಬಾಲ್ ಅಲ್ವಾ, ಅದ್ರಲ್ಲಿ ಮೊದಲನೇ ಬಾಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬಾಲ್ ಆಗ್ತಾರಲ್ವಾ ಅದು ವೈಡು ಪ್ಲಸ್ 1 ರನ್. ಅವ್ರು 6 ಅಲಂದರು ನಾನ್ ಸ್ಟ್ರೈಕ್ ಕಡೆ ಹೋಗ್ಬಿಡ್ತಾರೆ, ಮತ್ತೆ ಇವರು ಶೆಪರ್ಡ್ ಸ್ಟ್ರೈಕ್ ಕಡೆ ಬರ್ತಾರೆ. ಮತ್ತೆ ನೋಡಿ ಇವಾಗ ಎರಡನೇ ಬಾಲ್ ಮತ್ತೆ ಡಾಟು, ರಮರಿಯಾ ಶೆಪರ್ಡ್ ಡಾಟ್ ಮಾಡ್ತಾರೆ. ಮೂರನೇ ಬಾಲ್ ಔಟ್ ಆಗ್ಬಿಡೋದ ರಮರಿಯಾ ಶೆಪರ್ಡ್ ಹೊಡಿಯಕ್ ಹೋಗಿ. ಅದಾದ್ಮೇಲೆ ನೋಡಿ ರಮರಿಯಾ ಶೆಪರ್ಡ್ ಔಟ್ ಆಗ್ಬಿಡ್ತಾರೆ, ಭುವನೇಶ್ವರ್ ಕುಮಾರ್ ಬರ್ತಾರೆ. ಭುವನೇಶ್ವರ್ ಕುಮಾರ್ ಬಂದಾಗ ಈಕ್ವೇಶನ್ ಯಾವ ತರ ಇರುತ್ತೆ ಗೊತ್ತಾ, 3 ಬಾಲಲ್ಲಿ 10 ರನ್ ಬೇಕಾಗುತ್ತೆ, ಆ ತರ ಈಕ್ವೇಶನ್ ಮಾಡ್ಬಿಡುತ್ತೆ, ಒಂಥರ ಟ್ರಿಕಿ ಆಗುತ್ತೆ. ನಾವೆಲ್ಲ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಅಲ್ಲೆಲ್ಲ ಚೆನ್ನಾಗಿ ಆಡಿದ್ರು, ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಏನಾದ್ರು ವಿನ್ ಮಾಡ್ತಾರ ಅನ್ಕೊಂಡ್ವಿ. ಬಟ್ ಆದ್ರೂ ಸಖತ್ ಕಷ್ಟ ಇತ್ತು, ಯಾಕಂದ್ರೆ ಲಾಸ್ಟ್ ಅಲ್ಲಿ ಬಂದು ಬ್ಯಾಟರ್ಸ್ ಕೈಲೇ ಆಗ್ತಿಲ್ಲ ಅಂತ. ಪಾಪ ಮೇನ್ ಬೌಲರ್ ಇವ್ರು ಬಂದು 6 ಹೊಡಿಬೇಕಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಒಂಥರ ತಪ್ಪಲ್ವಾ. ಆದ್ರೂ ಏನೋ ಇವ್ರ ಕಡೆ ಬ್ಯಾಟಿಂಗ್ ಕೇಪಲ್ ಬಿಟ್ಟಿತ್ತು, ಏನೋ ಕನೆಕ್ಟ್ ಮಾಡಿದ್ರು ಹೋಗ್ಬೋದು ಅಂತ. ಇವ್ರು ಬರ್ತಾ ಇದ್ದಂಗೆನೆ ಒಂದು ವೈಡ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ 3 ಬಾಲ್ 9 ಬೇಕಾಗುತ್ತೆ. ಮತ್ತೆ ನೋಡಿ ಭುವನೇಶ್ವರ್ ಕುಮಾರ್ 6 ಹೊಡೆದು ಬಿಡ್ತಾರೆ. ಇಲ್ಲೊಂಥರ ಯಾವ ತರ ಆಗ್ಬಿಡುತ್ತಂದ್ರೆ ಎಲ್ಲ ಒಂಥರ ಎಲ್ಲ ಡಗೌಟ್ ಅಲ್ಲೆಲ್ಲ ಬೇಜಾರಾಗ್ಬಿಟ್ಟಿದ್ರು. ಆಮೇಲೆ ಸಖತ್ ಖುಷಿ ಆಗ್ಬಿಡ್ತಾರೆ ಅಂತ ಹೇಳ್ಬೋದು RCB ಡಗೌಟ್ ಅಲ್ಲಿ. 6 ಹೋದ್ಮೇಲೆ ಎರಡು ಬಾಲ್ 3 ರನ್ ಬೇಕಾಗುತ್ತೆ, ಮತ್ತೆ ಸಿಂಗಲ್ ಹೋಗ್ತಾರೆ. ಸಿಂಗಲ್ ಆದ್ಮೇಲೆ ಲಾಸ್ಟ್ ಬಾಲ್ 1 ಬಾಲ್ಗೆ 2 ಬೇಕಾಗುತ್ತೆ. ನೋಡಿ ಯಾವ ತರ ಇರುತ್ತಂದ್ರೆ ಏನೋ ಟ್ರೈ ಮಾಡ್ಬಿಡ್ತಾನೆ 4 ಸಿಂಗಲ್ ಏನೋ ಅನ್ಕೊಂಡಿದ್ದೆ. ಬಟ್ ಆದ್ರೂ ಅವ್ರು 6 ಅಲಂದರ್ ಒಂಥರ ಸಿಂಗಲ್ ಆಡೋದು, ಸಿಂಗಲ್ ಸ್ಟ್ರೈಟ್ ಹೊಡಿತಾರೆ. ಬಟ್ ಬೌಲರ್ ಕೈ ಟಚ್ ಆಗ್ಬಿಟ್ಟು ಬಾಲ್ ಸೈಡ್ ಹೋಗ್ಬಿಡುತ್ತೆ. ಅದೇನಾದ್ರು ಬೌಲರ್ ಕೈಗೆ ಯಾವ್ದಾದ್ರು ಟಚ್ ಆಗಿಲ್ಲ ಅಂದ್ರೆ 1 ರನ್ನಲ್ಲೇ ಫಿನಿಶ್ ಆಗ್ಬಿಡ್ತಾ ಇತ್ತು. ಬಟ್ ಬೌಲರ್ ಕೈ ಟಚ್ ಆಗ್ಬಿಟ್ಟು ಬಾಲ್ ಸೈಡ್ ಹೋಗ್ಬಿಡ್ತೀವಿ, 2 ರನ್ ನೋಡ್ಬಿಡ್ತಾರೆ. ಬಾಲ್ ಹಾಕೋಷ್ಟೊಳಗಡೆ ಇವರು ಕ್ರೀಸ್ ನ ರೀಚ್ ಮಾಡ್ಬಿಡ್ತಿದ್ದಾರೆ 6 ಅಲಂದವ್ರು. ಒಂಥರ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ನೋಡಿದ. ಆಮೇಲೆ ಯಾವ ತರ ಸೆಲೆಬ್ರೇಷನ್ ಇದ್ದಿದ್ದು ವಿರಾಟ್ ಕೊಹ್ಲಿಯಿಂದ, RCB ಡಿಗೌಟ್ ಕಡೆಯಿಂದ, ಮತ್ತೆ ರಸಿಕ್ ಸಲಾಮ್ದವ್ರು ಎಲ್ಲ ಒಂಥರ ಖುಷಿ ಆಗ್ಬಿಟ್ರು ಅಂತ ಹೇಳ್ಬೋದು. ಇನ್ನೇನು RCB ಸೋಲೋ ಅಂತ ಮ್ಯಾಚ್ ನೋಡಿ ಈಸಿಯಾಗಿ ವಿನ್ ಆಗೋ ಟೈಮಲ್ಲಿ ಈ ರಮರಿಯಾ ಶೆಪರ್ಡ್ ಬಂದು ಯಾವ ತರ ಒಂಥರ ಹಾಳು ಮಾಡ್ಬಿಟ್ರು ಅಂತ ಹೇಳ್ಬೋದು ಮ್ಯಾಚ್ ನ. ಅವ್ರು ಬಂದ್ಬಿಟ್ಟು ನೋಡಿ ಎಲ್ಲಾರ್ಗು ಒಂಥರ ಪ್ರೆಜರ್ ಆಗ್ಬಿಟ್ರು, ಎಲ್ಲಾರ್ಗು ಬೀಜಾಗಿ ಬೈಕ್ ಬರ್ಸ್ಬಿಟ್ಟಿದ್ರು. ಏನು ನೋಡಿ 12 ಬಾಲಲ್ಲಿ 3 ಬಾಲ್ ಕನೆಕ್ಟ್ ಮಾಡಕ್ಕಾಗಲ್ವಾ, ಅದು ಮೇನ್ ಬ್ಯಾಟ್ಸ್ಮನ್. ಈ ಬ್ಯಾಟ್ಸ್ಮನ್ ಕೈಲಿ ಆಗಿರ್ಲಿಲ್ಲ ಅಂದ್ರೆ ಯಾವ ತರ ಇನ್ ಭುವನೇಶ್ವರ್ ಕುಮಾರ್ ಪಾಪ ಅವ್ರಿಗೆ ಇನ್ನೂ ಕಷ್ಟ ಅನ್ಕೊಂಡ್ರೆ. ಬಟ್ ನೋಡಿ ಲಾಸ್ಟ್ ಅಲ್ಲಿ ಬಂದು ಭುವನೇಶ್ವರ್ ಕುಮಾರ್ ಮ್ಯಾಚ್ ನ ವಿನ್ ಮಾಡಿಸ್ಕೊಟ್ರು. ಅವ್ರು ನೋಡಿ ಬ್ಯಾಟಿಂಗ್ ಅಲ್ಲೂ ಪಾಪ ಲಾಸ್ಟ್ ಅಲ್ಲಿ ಬಂದು ಕಾಂಟ್ರಿಬ್ಯೂಷನ್ ಮಾಡೋದು, ಬೌಲಿಂಗ್ ಅಲ್ಲೂ ನಮ್ ಕಡೆ ಅವರೇ ಕಾಂಟ್ರಿಬ್ಯೂಷನ್ ಮಾಡಿರೋದು, ಸಕಾಲಾಗಿ ಮಾಡಿದ್ರು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಟಾಸ್ ವಿನ್ ಆಗಿದ್ದು RCB ಬೌಲಿಂಗ್ ತಗೊಂಡ್ರು, ಬ್ಯಾಟಿಂಗ್ ಬರೋದು ರಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ. ನೋಡಿ ಇವ್ರಿಗೆ ಏನು ಅಷ್ಟೊಂದೇನು ಸ್ಟಾರ್ಟ್ ಚೆನ್ನಾಗಲ್ಲ, ಯಾಕೆ ಮೊದಲನೇ ಅವರಲ್ಲೇ ಭುವನೇಶ್ವರ್ ಕುಮಾರ್, ರಯಾನ್ ರಿಕಲ್ಟನ್ ವಿಕೆಟ್ ಆಗಿರ್ತಾರೆ. ಇವತ್ತು ನೋಡಿ ಫಾಸ್ಟ್ ಬೌಲರ್ ಯಾವ ತರ ಅಸಿಸ್ಟ್ ಆಗ್ತಾ ಇತ್ತು ಅಂದ್ರೆ ಪಿಚ್ ಸಕಾದಾಗ ಆಗ್ತಾ ಇತ್ತು. ಒಂಥರ ಇನ್ಶಿಯಲ್ ಅಲ್ಲೇ ಸ್ವಿಂಗ್ ಅನ್ನೋದಿತ್ತು, ಬರ್ತಾ ಯಾವ ತರ ಆಗ್ತಾ ಇತ್ತು ಅಂದ್ರೆ ಒಂಥರ ಸ್ಲೋವರ್ ಕಟರ್ಸ್ ಯಾರು ಆಗ್ತಾರೆ ಸಖತ್ ಎಫೆಕ್ಟಿವ್ ಆಗ್ತಾ ಇದ್ರು. ಬಾಲ್ ನಿಂತು ಬರ್ತಾ ಇತ್ತು, ಬ್ಯಾಟ್ಸ್ಮನ್ ಪಿಕ್ ಮಾಡಕ್ ಆಗ್ತಾ ಇದ್ದಿಲ್ಲ. ಇದು ಈ ಗ್ರೌಂಡ್ ಅಲ್ಲಿ ಅಂತ ಬ್ಯಾಟ್ಸ್ಮನ್ ಸಖತ್ ಕಷ್ಟಪಟ್ರು. ಮತ್ತೆ ರೋಹಿತ್ ಶರ್ಮನ್ ಅಷ್ಟೇ, ರೋಹಿತ್ ಶರ್ಮನ್ ಏನೋ ಅಷ್ಟೊಂದು ಜಾಸ್ತಿ ಆಡಗಳು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ಅವರು 10 ಬಾಲ್ಸ್ 22 ರನ್ಸ್ ನ ಸ್ಕೋರ್ ಮಾಡಿ ಭುವನೇಶ್ವರ್ಗೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಬರ್ತಾ ಇದ್ದಾಗನೇ ಹ್ಯಾಟ್ರಿಕ್ ವಿಕೆಟ್ಸ್ ಇವ್ರಿಗೆ ಭುವನೇಶ್ವರ್ ಕುಮಾರ್ಗೆ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ ನಮ್ಮದಿರೋ ತಿಲಕ್ ವರ್ಮಾ, ಇವ್ರಿಬ್ರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವ್ರಿಬ್ರ ನಡುವೆ ಪಾರ್ಟ್ನರ್ಶಿಪ್ ಬರೋದು 82 ರನ್ಸ್ ಬರುತ್ತೆ 57 ಬಾಲ್ಸ್ ಅಲ್ಲಿ. ನೋಡಿ ತಿಲಕ್ ವರ್ಮಾ ಒಂದು 10 ರನ್ಸ್ 15 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಅವಾಗ ಒಂದು ಕ್ಯಾಚ್ ಬಿಟ್ಬಿಡ್ತಾರೆ ಸುರೇಶ್ ಶರ್ಮಾ. ಅವ್ರನ್ನೇನಾದ್ರು ಬೇಗ ಕ್ಯಾಚ್ ತಗೋಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಬಹುದಿತ್ತು. ಬಟ್ ನೋಡಿ ಸುರೇಶ್ ಶರ್ಮಾ ಕ್ಯಾಚ್ ನ ಬಿಟ್ಬಿಡ್ತಾರೆ. ಅವ್ರು ಕ್ಯಾಚ್ ಬಿಡ್ತಾ ಇದ್ದಂಗೆ ಇವ್ರು ಸ್ಕೋರ್ ಮಾಡೋದು 42 ಬಾಲ್ ಅಲ್ಲಿ 57 ರನ್ಸ್ ನ ಸ್ಕೋರ್ ಮಾಡ್ಕೊಂಡಿರ್ತಾರೆ. ಮತ್ತೆ ನವೆಂದಿರು ಅವರು ಒಂದ್ ದಿನದಲ್ಲಿ ಚೆನ್ನಾಗಿ ಆಡ್ತಾರೆ. ಅವರು 32 ಬಾಲ್ಸ್ ಅಲ್ಲಿ 47 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗಿ ಹೋಗ್ತಾರೆ. ಇನ್ನಾದ್ಮೇಲೆ ಇನ್ಯಾರ ಕಡೆಯಿಂದ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲ್ಲ, ಲಾಸ್ಟ್ ಅಲ್ಲೆಲ್ಲ ಅಷ್ಟೊಂದೇನು ಸ್ಕೋರ್ ಬರಲ್ಲ, ಕಡಿಮೆ ರನ್ಸ್ ಬರೋದು. ಇವರು ಟಾರ್ಗೆಟ್ ಕೊಡೋದು 166. ನಮ್ ಕಡೆ ಬೌಲಿಂಗ್ ಅಂತ ಬಂದಾಗ ಸಗದಾಗಿ ಭುವನೇಶ್ವರ್ ಕುಮಾರ್ ಇವ್ರೊಬ್ಬರೇ ನೋಡಿ 4 overs ಅಲ್ಲಿ 23 ರನ್ಸ್ ನ ಕೊಟ್ಟು 4 ವಿಕೆಟ್ ತಗೊಂಡಿರೋದು. ಮತ್ತೆ ರಮರಿಯಾ ಶೆಪರ್ಡ್ ಇವತ್ತು ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರು, 3 overs ಅಲ್ಲಿ 18 ರನ್ಸ್. ಇನ್ನು ಕೊಟ್ಟಿರೋದೇ 160 ರನ್ಸ್ ಏನೋ. ಇನ್ನ ಎಲ್ಲ ಬೌಲರ್ಸ್ ಚೆನ್ನಾಗಿ ಮಾಡ್ತಾರೆ, ಯಾರೋ ಕೆಲವರು ಎಕ್ಸ್ಪೆನ್ಸಿವ್ ಆಗಿರ್ತಾರೆ ಅಷ್ಟೇ. ಬಟ್ ಇವತ್ತು ಬೌಲಿಂಗ್ ನ ಮೆಚ್ಕೊಳ್ಳಬೇಕು, ಯಾಕಂದ್ರೆ ಇವತ್ತು ಬೌಲಿಂಗ್ ಅಸಿಸ್ಟ್ ಆಗ್ತಾ ಇತ್ತು, ಅದರಿಂದ ಒಳ್ಳೆ ಬೌಲಿಂಗ್ ಹಾಕಿರೋ ಅಂತ ಹೇಳ್ಬೋದು. ಇನ್ನೇನೋ ಕೊಟ್ಟಿದ್ದ ಟಾರ್ಗೆಟ್ 167. ಮುಂಬೈ ಗೊತ್ತಿರುತ್ತೆ ಈ ಮ್ಯಾಚ್ ವಿನ್ ಆದ್ರೂ ಆಗ್ಬೋದು, ಯಾಕಂದ್ರೆ ಪಿಚ್ ಸ್ವಲ್ಪ ಸ್ಲೋ ಇತ್ತು, ಸಖತ್ ಕಷ್ಟ ಇತ್ತಲ್ವಾ. ಏನಾದ್ರು RCB ಅರ್ಲಿ ವಿಕೆಟ್ಸ್ ತಗೊಂಡ್ರೆ ವಿನ್ ಆಗ್ಬೋದು ಅನ್ಕೊಂಡು ಏನ್ ಮಾಡ್ತಾರೆ ಅವ್ರು ಬರ್ತಾರೆ. ನಮ್ಮ RCB ಅವ್ರು ಈಸಿಯಾಗಿ ಚೇಂಜ್ ಮಾಡ್ಬಿಡೋಣ ಅನ್ಕೊ ಬರ್ತಾ ಇದ್ದಂಗೆ ನೋಡಿ ಒಂದು ನಮ್ಮ RCB ಒಂಥರ ಇನ್ಶಿಯಲ್ ಅಲ್ಲಿ ಆಗತ್ತ. ಮೊದಲನೇ ಅವರಲ್ಲಿ ವಿರಾಟ್ ಕೊಹ್ಲಿ ಡಕೌಟ್ ಆಗ್ಬಿಡ್ತಾರೆ. ಅವ್ರು ನೋಡಿ ಬ್ಯಾಕ್ ಟು ಬ್ಯಾಕ್ ಡಕೌಟ್ ಆಗಿರೋದು ಈ ಸೀಸನ್ ಅಲ್ಲಿ. ಅದಾದ್ಮೇಲೆ ದೇವದತ್ ಪಡಿಕಲ್ ಬರ್ತಾರೆ. ಅವ್ರ ಕಡೆಯಿಂದ ಏನಾದ್ರು ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಕೆ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಅವರು ಜಾಸ್ತಿ ಹೋಗ್ತಿರಲ್ಲ. ದೀಪಕ್ ಚಾರ್ಗೆ ರಯಾನ್ ನಿಕಲ್ಟನ್ ಕ್ಯಾಚ್ ಇಟ್ಟು ಹೋಗ್ಬಿಡ್ತಾರೆ. ನೋಡಿ ಇವತ್ತು ಅವ್ರ ಕಡೆ ದೀಪಕ್ ಚಾರ್ ಮತ್ತೆ ಬಾಷ್ ಇಬ್ರು ಸಕಾಲಾಗಿ ಮಾಡ್ತಾರೆ ಮುಂಬೈ ಕಡೆ. ಅವ್ರು ಬಿಟ್ಟು ಬೇರೆಯವರು ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಕೊಡಲ್ಲ. ಜಾಕಬ್ ಬೆತ್ತಲು ಒಂದು 27 ಬಾಲ್ 27 ರನ್ಸ್ ಏನೋ ಸ್ಕೋರ್ ಮಾಡಿ ಅವರು ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕುನಾಲ್ ಪಾಂಡ್ಯನೇ ಆಕ್ಚುಲಿ ಹೇಳ್ಬೇಕಾದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡ್ಕೊಡೋದು. ಎಷ್ಟು ಲಾಸ್ಟ್ ಏನು ಮ್ಯಾಚ್ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ,
ಅನ್ನೋ ತನಕ ಇವರೇ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು. ಇವ್ರೊಬ್ರೆ ನೋಡಿ 73 ರನ್ಸ್ ನ ಸ್ಕೋರ್ ಮಾಡಿದ್ರು 46 ಬಾಲ್ ಅಲ್ಲಿ. ಮತ್ತೆ ಜಿತೇಶ್ ಶರ್ಮಾ ನೋಡಿ ಇವ್ರ ಕಡೆ ಬಿಗ್ ರನ್ಸ್ ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ಮ್ಯಾಚ್ ಅಲ್ಲಿ ಅಷ್ಟೊಂದು ಅವಶ್ಯಕತೆ ಇದ್ದಿಲ್ಲ. ಬೇಕಾಗಿದ್ದ ರನ್ಸ್ ನ ಸ್ಕೋರ್ ಮಾಡಿದ್ರು ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ಬಂದು 12 ಬಾಲ್ ಅಲ್ಲಿ 18 ರನ್ ಸ್ಕೋರ್ ಮಾಡಿದ್ರು. ಇವ್ರದ್ದು ಒಂಥರ ವಿನ್ನಿಂಗ್ ಅಲ್ಲಿ ಕ್ಯಾಮೆನ್ ಹಾಕಾಯ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ ಯಾವ ತರ ಆಯ್ತು, 26 ಬಾಲ್ 36 ರನ್ಸ್ ಬೇಕಾಗುತ್ತೆ. ಅವಾಗ ಕುನಾಲ್ ಪಾಂಡ್ಯ ಔಟ್ ಆಗ್ಬಿಡ್ತಾರೆ, ಟೀಮ್ ಡೇವಿಡ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಸಖತ್ ಕಷ್ಟ ಆಗುತ್ತೆ. ಮತ್ತೆ ರಮಾರಿಯಾ ಶಪಡು ರಸಿಕ್ ಸಲಾಮ್ದಾರ್ ಇರ್ತಾರೆ, ಅವ್ರು ಲಾಸ್ಟ್ ಓವರ್ಗೆ ಇದೆ 15 ರನ್ಸ್ ಬೇಕಾಗಿರುತ್ತಲ್ವಾ. ಅದ್ರಲ್ಲಿ ಒಂಥರ ಯಾವ ತರ ಆಯ್ತು ಡ್ರಾಮಾ ಅಂತ ಹೇಳಿದೀನಲ್ವಾ, ಆ ತರ ಆಗಿ ಲಾಸ್ಟ್ ಗೆ ಮ್ಯಾಚ್ ನ ಫಿನಿಶ್ ಮಾಡ್ಬೋತಾರೆ. ಸಾಕಾಗಿತ್ತು ಅಂತ ಹೇಳ್ಬೋದು, ಒಳ್ಳೆ ಇಂಟೆನ್ಸಿಟಿ ಇಂದ ಕೂಡಿತ್ತು ಅಂತ ಹೇಳ್ಬೋದು. ಆರ್ಸಿ ಮ್ಯಾಚ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಗಿತ್ತು. ಈ ತರ ಮ್ಯಾಚ್ ನ ನಾವು ಲಾಸ್ಟ್ ಈ ತರ ಕಾಂಪಿಟೇಷನ್ ಇದ್ದಾಗ ಈ ತರ ಮ್ಯಾಚಸ್ ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ಈ ತರ ಮ್ಯಾಚಸ್ ನ ನಾವು ಜಾಸ್ತಿ ಮಿಸ್ ಮಾಡ್ಕೊಬಿಟ್ಟಿದ್ವಿ. ಈ ತರ ಆಗಿದ್ದಿಲ್ಲ, ಎಷ್ಟೋ ದಿನ ಆಗಿತ್ತು ಈ ತರ ಆಗ್ಬಿಟ್ಟು. ಬಟ್ ನೋಡಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಈ ಮ್ಯಾಚ್ RCB ವಿನ್ ಆಗ್ತಾ ಇದ್ದಂಗೆ ಇವಾಗ ನಂಬರ್ 1 ಪೊಸಿಷನ್ ಹೋಗಿರೋದು RCB. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಮೊದಲನೇ ಮ್ಯಾಚ್ ಬರೋಣ. ಮೊದಲನೇ ಮ್ಯಾಚ್ ಆಡೋದು CSK LSG ಅಲ್ವಾ. ಅದರಲ್ಲಿ ಟಾಸ್ ವಿನ್ ಆಗೋದು ಬಂದು CSK ಅವ್ರು ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡೋಕೆ ಬರೋದು ಜಾಶ್ ಇಂಗ್ಲಿಷ್, ಮಿಚೆಲ್ ಮಾರ್ಷ್. ಜಾಶ್ ಇಂಗ್ಲಿಷ್ ಯಾವ ತರ ಆಡ್ತಾರೆ ಅಂದ್ರೆ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡಕ್ಕಾಗಲ್ಲ. ಅವ್ರು 10 ಬಾಲ್ 10 ರನ್ ಸ್ಕೋರ್ ಮಾಡ್ತಾರೆ, ಅನ್ಶಿತ್ ಕಬಲ್ ಗೆ ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಜಾಶ್ ಇಂಗ್ಲಿಷ್ ಮಾತ್ರ ಸಖತ್ತಾಗಿ ಆಡ್ತಾರೆ. ಅವ್ರು ಆಡಿರೋ 33 ಬಾಲ್ಸ್ ಅಲ್ಲಿ 85 ರನ್ಸ್ ಸ್ಕೋರ್ ಮಾಡ್ತಾರೆ. ಅವ್ರು ಬಿಟ್ಟು ಬೇರೆ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ನಿಖಲಾಸ್ ಪೂರನ್ RCB ಮೇಲೆ ಆಡಿದ್ರಲ್ವಾ, ಈ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ರಿಷಬ್ ಪಂತ್ ಅಷ್ಟೇ, ಆಡಮ್ ಅಕ್ರಮ್ ಅಷ್ಟೇ. ಲಾಸ್ಟ್ ಅಲ್ಲಿ ನೋಡಿ ಶಹಬಾಜ್ ಅಹಮದ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಆಡಿರೋ 25 ಬಾಲ್ಸ್ ಅಲ್ಲಿ 43 ರನ್ಸ್ ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾರೆ. ಮತ್ತೆ ಹಿಮ್ಮತ್ ಸಿಂಗ್ 12 ಬಾಲ್ಸ್ ಅಲ್ಲಿ 70 ರನ್ಸ್ ಲಾಸ್ಟ್ ಅಲ್ಲಿ ಬಂದು ಕ್ಯಾಮೆನ್ ಹಾಕಾಡ್ತಾರೆ. ಇಷ್ಟೆಲ್ಲ ಮುಗಿಯೋಷ್ಟೊಳಗಡೆ 203 ರನ್ಸ್ ಸ್ಕೋರ್ ಮಾಡ್ತಾರೆ, 204 ನ ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ CSK ಕಡೆ ಬೌಲಿಂಗ್ ಅಂತ ಬಂದಾಗ ನೋಡಿ, ಇವತ್ತು ಅಖಿಲ್ ಹುಸೇನ್ ಒಂಥರ ಎಕ್ಸ್ಪೆನ್ಸಿವ್ ಆಗಿದ್ರು, ಅವ್ರು ಎಗ್ಗ ಮುಗ್ಗ ಹೊಡೆದಾಕಿದ್ದಾರೆ. ಬಟ್ ನೋಡಿ ಅನ್ಶುಲ್ ಕಂಬೋಜು ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಬಟ್ ವಿಕೆಟ್ ತಗೊಂಡಿದ್ದಾರೆ. ನೂರ್ ಅಹಮದ್ ಎಕನಾಮಿಕ್ ಬಾಲ್ ಮಾಡಿರೋದು 4 overs ಅಲ್ಲಿ 24 ರನ್ಸ್ ನ ಕೊಟ್ಟು 1 ವಿಕೆಟ್ ತಗೊಂಡಿದ್ದಾರೆ. ಮತ್ತೆ ಜೆಮಿ ಓಟನ್ ಇವ್ರು ನೋಡಿ ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ CSK ಕಡೆ ಇವರೇ ಸಖತ್ತಾಗಿ ಮಾಡ್ತಾ ಇರೋದು. ಫಾಸ್ಟ್ ಬೌಲಿಂಗ್ ಅಲ್ಲಿ 4 overs ಅಲ್ಲಿ 36 ರನ್ಸ್ ನ ಕೊಟ್ಟು 3 ವಿಕೆಟ್ಸ್ ತಗೊಂಡ್ರೆ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ CSK ಅವರು. ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಸಖತ್ ಪಾರ್ಟ್ನರ್ಶಿಪ್ ಬರ್ತೀವಿ ಇವರಿಬ್ಬರ ನಡುವೆ. 45 ರನ್ಸ್ ನ ಪಾರ್ಟ್ನರ್ಶಿಪ್ ಬರುತ್ತೆ. 22 ಬಾಲ್ಸ್ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಸಂಜು ಸ್ಯಾಮ್ಸನ್ 14 ಬಾಲ್ಸ್ ಅಲ್ಲಿ 28 ರನ್ಸ್ ನ ಸ್ಕೋರ್ ಮಾಡಿದ್ರೆ, ಇವರು ಋತುರಾಜ್ ಗಾಯಕ್ವಾಡ್ 28 ಬಾಲ್ಸ್ ಅಲ್ಲಿ 42 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಊರ್ವಿಲ್ ಪಟೇಲ್ ಬರ್ತಾರ ನೋಡಿ, ಯಾವ ರೇಂಜ್ ಹೊಡಿತಾರ ಅಂದ್ರೆ 13 ಬಾಲ್ಸ್ ಅಲ್ಲಿ 15 ಮಾಡ್ಕೋತಾರ, ಸಖತ್ತಾಗಿ ಆಡ್ತಾರ ಅಂತ ಹೇಳ್ಬೋದು. ಏನ್ ಬರೀ 4-6 ಎಗ್ಗ ಮುಗ್ಗ ಇಟ್ಬಿಡ್ತಾರ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ. ಅವ್ರು ನೋಡಿ 23 ಬಾಲ್ಸ್ ಅಲ್ಲಿ 65 ರನ್ಸ್ ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾರೆ. ಅದಾದ್ಮೇಲೆ ನೋಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕಷ್ಟ, ಇವ್ರಿಗೆ ಏನು ಅಷ್ಟೊಂದೇನು ಟ್ರಿಕ್ಕಿ ಬರಲ್ಲ, ಬಟ್ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಆದ್ರೂ ನೋಡಿ ಲಾಸ್ಟ್ ತನಕ ಶುಭಮ್ ದುಬೆ, ಪ್ರಶಾಂತ್ ಇವ್ರು ಲಾಸ್ಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವ್ರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು 39 ರನ್ಸ್ ಬರುತ್ತೆ 19 ಬಾಲ್ಸ್ ಅಲ್ಲಿ, ಸಖತ್ತಾಗನೇ ಆಡ್ತಾರೆ. ಲಾಸ್ಟ್ ಓವರ್ ತನಕ ಇದು ಮ್ಯಾಚ್ ಹೋಗುತ್ತೆ. ಲಾಸ್ಟ್ ಓವರ್ 11 ಬೇಕಾಗುತ್ತೆ. ಅವಾಗ ಎರಡು ವೈಡ್ ಹಾಕ್ತಾರೆ, ಮತ್ತೆ 9 ಏನೋ ಬರುತ್ತೆ, ಮತ್ತೆ 2 ಬಾಲ್ 6 ನ ಶಿವಮ್ ದುಬೆ ಹೊಡಿತಾರೆ. ಒಂಥರ ಈ ಮ್ಯಾಚ್ ಸಖತ್ತಾಗಿತ್ತು ಅಂತ ಹೇಳಿ, ನಾನು 2 ಮ್ಯಾಚ್ ಅಷ್ಟೇ ಸಖತ್ ಕ್ಯೂರಿಯಾಸಿಟಿಯಿಂದ ಇದ್ದು ಅಂತ ಹೇಳ್ಬೋದು. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. CSK ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇವಾಗ ಅವ್ರ ಪೊಸಿಷನ್ ಇರೋದು 5th ಪೊಸಿಷನ್ ಇದ್ದಾರೆ, ಸಖತ್ತಾಗನೇ ಇದಾರೆ ಅಂತ ಹೇಳ್ಬೋದು. ಇವ್ರು ನೋಡಿ ಇವ್ರಿಗೂ ಇನ್ನೂ CSK ಕಷ್ಟನೇ ಇದೆ. ಯಾಕಂದ್ರೆ ಮೇಲೆ ಯಾರಾದ್ರೂ ಮ್ಯಾಚಸ್ ಸೋತು ಇವ್ರು ವಿನ್ ಆದ್ರೆ ಇವ್ರಿಗೂ ಒಂದು ಚಾನ್ಸ್, ಇಲ್ಲಾಂದ್ರೆ ಇವ್ರಿಗೂ ಮೇಲೆ ಬರಕ್ ಕಷ್ಟ ಇದೆ. ಬಟ್ ಆದ್ರೂ ಅಲ್ಲಿ ಕೆಳಗಡೆ ಇದ್ದವ್ರು ಮೇಲೆ ಬಂದಿದಾರಲ್ವಾ, ಒಂಥರ ಮೆಚ್ಕೊಳ್ಳೇಬೇಕು. CSK ಟೀಮ್ ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಗೆ ಯಾವ ತರ ಇತ್ತು ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಬಾ.